ನಾವುಗಳೆಲ್ಲ ಕಿಟ್ಟಿ ಪಾರ್ಟಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ವಾಚ್ ಕಂಪ್ಲೀಟ್ ವಿಡಿಯೋ. ಮಾರ್ನಿಂಗ್ ವೆದರ್ ಅಂತೂ ಈ ಥರ ಇತ್ತು. 7:30 ಆದ್ರೂ ನಾವು KR ನಗರದಿಂದ 4 ಮೆಂಬರ್ಸು ಒಟ್ಟಿಗೆ ಬಸ್ಸಲ್ಲಿ ಹೊರಟ್ವಿ. ಐಶ್ವರ್ಯ ಪೆಟ್ರೋಲ್ ಬಂಕಲ್ಲಿ ಇಳ್ಕೊಂಡ್ವಿ. ಇನ್ನೂ ಇಬ್ಬರು ಬರಬೇಕಿತ್ತು. ಅವ್ರನ್ನ ಕಾಯ್ಕೊಂಡು ಆಟೋದಲ್ಲಿ ಇಟ್ಕೊಂಡು ಡೈರೆಕ್ಟಾಗಿ ವಿಜಯನಗರ ಹೋದ್ವಿ. ಅಲ್ಲಿ ಆಲ್ರೆಡಿ ನಮಗೋಸ್ಕರ ಕಾಯ್ತಾ ಇದ್ರು. ನಾವು 3 ಮಂತ್ಸಿಂದ ಕಿಟ್ಟಿ ಪಾರ್ಟಿ ಮಾಡಿರಲಿಲ್ಲ. ಬ್ಲೂ ಕಲರ್ ಥೀಮ್ ಇತ್ತು. ಕೆಲವರು ನೆವಿ ಬ್ಲೂ ಹಾಕಿದ್ವಿ, ಕೆಲವರು ಸ್ಕೈ ಬ್ಲೂ ಹಾಕಿದ್ವಿ. ನಾನು ಹೋಗಿ ಅಲ್ಲಿ ರೆಡಿ ಆದೆ. ಕಿಟ್ಟಿ ಪಾರ್ಟಿ ಇದ್ದಿದ್ದು ನಮ್ಮ ಅತ್ತಿಗೆ ಮನೇಲೆ. ಇವರೇ ನಮ್ಮ ಅತ್ತಿಗೆ. ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೋಸ್ಕರ ಒಂದು ಸೆಲ್ಫಿ ವಿಡಿಯೋ ತೊಗೊಂಡೆ. ಅಷ್ಟರಲ್ಲಿ ಜ್ಯೂಸ್ ಬಂತು. ಎಲ್ಲ ಸೇರಿ ಜ್ಯೂಸ್ ಕುಡಿದ್ವಿ. ಹಾಗೆ ಫೋಟೋ ಇಲ್ದೇ ಕಿಟ್ಟಿ ಪಾರ್ಟಿ ಅಂತೂ ಸ್ಟಾರ್ಟೇ ಮಾಡಲ್ಲ. ಸೊ ಎಲ್ಲ ಒಂದು ಗ್ರೂಪ್ ಫೋಟೋ ತೊಗೊಂಡ್ವಿ. ಗೇಮ್ಸ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೀಪಗಳನ್ನೆಲ್ಲ ಹಚ್ಚಿ ದೇವ್ರನಾಮ ಹಾಡಿ ಸ್ಟಾರ್ಟ್ ಮಾಡಿದ್ವಿ. ನಾನು ಲಾಸ್ಟ್ ಕಿಟ್ಟಿ ಪಾರ್ಟಿ ವ್ಲಾಗಲ್ಲೇ ಹೇಳಿದೆ ಅಮೌಂಟ್ನ ಕಲೆಕ್ಟ್ ಮಾಡಿಬಿಟ್ಟು ಕೊಡ್ತೀವಿ ಅಂತ. ಸೊ ಅದನ್ನೆಲ್ಲ ಕೊಟ್ವಿ. ಹಾಗೆಯೇ ಲಕ್ಕಿ ಲೇಡಿ ಕೂಡ ಅವ್ರ ಅತ್ತೆ ಕೈಯಿಂದನೇ ಚಿಟ್ಟೆ ಎತ್ತಿಸಿದ್ವಿ. ಲಕ್ಕಿ ಲೇಡಿ ಇವರೇ. ಇನ್ನು ಇವ್ರು ಬಂದು ಲಾಸ್ಟ್ ಕಿಟ್ಟಿ ಪಾರ್ಟಿನ ನಾವು ಯಾವುದೇ ಅಡೆತಡೆಗಳಿಲ್ದಾನೆ ನೀಟಾಗಿ ಕಂಪ್ಲೀಟಾಗಿ ಮಾಡಿದ್ದಕ್ಕೆ ಇವರೊಂದು ಸ್ವಾಗತ ಭಾಷಣ ಮಾಡಿದ್ರು. ತುಂಬ ದಿನ ಆಗಿತ್ತಲ್ಲ ಸೇರಿ. ಸೊ ಒಬ್ರನ್ನೊಬ್ರು ಕಾಲು ಎಳ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಫಸ್ಟ್ ಗೇಮ್ನ ಸ್ಟಾರ್ಟ್ ಮಾಡಿದ್ವಿ. ಈ ಗೇಮ್ ಬಂದು ಒಂದು ಪ್ಲೇಟಲ್ಲಿ ಈ ಥರ ಪಾರ್ಟಿಷನ್ ಮಾಡಿದ್ರು. ಅದು ಅಡಿಕೆ ಪಟ್ಟೆ. ಅದೇ ವೇಯಲ್ಲಿ ಬಾಲ್ನ ತೊಗೊಂಡೋಗಿ ಆ ಹೋಲ್ ಒಳಗೆ ಹಾಕಿ ಬ್ಯಾಸ್ಕೆಟ್ ಒಳಗೆ ಹಾಕಬೇಕು. ಈ ಗೇಮ್ ಒಂಥರ ಫನ್ ಆಗಿತ್ತು. ನೋಡೋದಕ್ಕೆ ಈಸಿಯಾಗಿ ಕಾಣುತ್ತೆ, ಬಟ್ ಅದು ನಮಗೆ ಬಂದಾಗ ಆ ಟೈಮಿಂಗ್ಸಲ್ಲಿ ನಮಗೆ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಈ ಗೇಮಲ್ಲಿ ನಾನು ಫಸ್ಟ್ ಬಂದೆ. ಸೆಕೆಂಡ್ ಥರ್ಡ್ ಪ್ರೈಸ್ಗೆ ಟೈ ಅಪ್ ಆಯಿತು. ಮತ್ತೆ ಅವ್ರನ್ನ ಆಡಿಸಿ ನೆಕ್ಸ್ಟ್ ಸೆಕೆಂಡ್ ಗೇಮ್ಗೆ ಹೋದ್ವಿ. ಸೆಕೆಂಡ್ ಗೇಮ್ ಬಂದುಬಿಟ್ಟು ಈ ಮ್ಯಾಚ್ ಸ್ಟಿಕ್ಸ್ನ ಈ ಥರ ಸ್ಕ್ವೇರು, ಟ್ರಯಾಂಗಲ್ಲು, ಸ್ಟ್ರೈಟ್ ಲೈನು ಈ ಥರವಾಗಿ ಆರ್ಡರ್ ಆಗಿ ಮಾಡ್ಕೊಂಡು ಹೋಗಬೇಕು. ಅದು ಎಷ್ಟು ಕೌಂಟ್ ನಂಬರ್ಸ್ ಮಾಡಿರ್ತಾರೆ ಅದು ಅವ್ರಿಗೆ ಪ್ರೈಸು. ಇದರಲ್ಲಿ ನನಗೆ ಥರ್ಡ್ ಪ್ರೈಸ್ ಬಂತು. ಈ ಗೇಮ್ ಆದಮೇಲೆ ನೆಕ್ಸ್ಟ್ ಒಂದು ಫನ್ ಗೇಮ್ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಒಂದು ಶೀಟು ಪೆನ್ನು ಕೊಟ್ಟು ಕೂರಿಸಿದ್ರು. ಫನ್ ಗೇಮ್ ಅಂದರೆ ಟ್ರಿಕ್ಕಿ ಕ್ವೆಶನ್ಸ್ ಇತ್ತು. ಅದನ್ನು ಆನ್ಸರ್ ಮಾಡಬೇಕು. ಅದನ್ನೆಲ್ಲ ಆನ್ಸರ್ ಮಾಡಿ ಅದು ಜಸ್ಟ್ ಫನ್ ಗೇಮ್ ಅಷ್ಟೇ. ಅದಕ್ಕೆ ಯಾವುದೇ ಪ್ರೈಸಸ್ ಇರಲ್ಲ. ಈ ಗೇಮ್ಗಳಿಗೆ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ 2 ಪ್ರೈಸ್ಗಳಿರುತ್ತೆ. ಹಾಗೆ ಲಂಚ್ ಟೈಮ್ ಆಯಿತು ಅಂತ ಎಲ್ಲ ಒಂದು ಒಳ್ಳೆ ಊಟ ಮುಗಿಸ್ಕೊಂಡ್ವಿ. ನೋಡಿ, ನಮ್ಮದು ಊಟ ಆದಮೇಲೆ ಅವ್ರದ್ದು ಊಟ, ಆರ್ಗನೈಸರ್ಸ್ದು ಊಟ ಆಗಲಿ ಅಂತ ಕಾದ್ವಿ. ನೆಕ್ಸ್ಟು ಎಲ್ಲ ದುಡ್ಡು ಕಟ್ಕೊಂಡು ಆಡೋ ಆಟ ಹೌಸಿ. ಈ ಗೇಮ್ ಅಂತೂ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಒಂದು ಆಲ್ಮೋಸ್ಟ್ 1 ಅವರ್ ನಾವು ಇದರಲ್ಲೇ ಸ್ಪೆಂಡ್ ಮಾಡಿಬಿಡ್ತೀವಿ. ಗೊತ್ತೇ ಆಗಲ್ಲ ಟೈಮ್ ಹೇಗೆ ಹೋಗುತ್ತೆ ಅನ್ನೋದು. ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತಂದರೆ ನಾವು ಕಿಟ್ಟಿ ಮೆಂಬರ್ಸ್ ಅಷ್ಟೇ ಆಡಲ್ಲ. ಲೈಕ್ ಈಗ ಅವ್ರ ಮನೆ ಅವ್ರ ಅತ್ತೆ ಇರ್ತಾರೆ, ಅವರ ಓರ್ಗಿತಿ ಇರ್ತಾರೆ, ಅವ್ರ ಓರ್ಗಿತಿ ಮಗಳಿದ್ಲು. ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವ್ರಿಗೂ ಎಲ್ಲ ದುಡ್ಡು ಕಟ್ಸ್ಕೊಂಡು ಆಟ ಆಡ್ತೀವಿ. ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಈ ಥರ ಫ್ಯಾಮ್ಲಿ ಜೊತೆ ಒಟ್ಟಿಗೆ ನಾವು ಯಾವುದೋ ಫಂಕ್ಷನ್ ಅಷ್ಟೇ ಸೇರ್ತೀವಿ, ಬಟ್ ನಮಗೆ ಅಂತ ಟೈಮ್ ಮಾಡಿಕೊಂಡು ನಾವು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಇದೊಂದು ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಲೇಡೀಸ್ಗೂ ಇದೊಂದು ವರ್ತ್ ಟೈಮ್ ಅಂತ ಅನಿಸುತ್ತೆ. ಈ ಗೇಮ್ ಏನಿದೆ ಇದರಲ್ಲಿ ಸುಮಾರು 10 ಥರ ಕ್ಯಾಶ್ ಪ್ರೈಸ್ಗಳನ್ನ ವಿಂಗಡಣೆ ಮಾಡಿರ್ತೀವಿ. ಸೊ ಎಲ್ಲ ಮೆಂಬರ್ಸ್ಗೂ ಆಲ್ಮೋಸ್ಟ್ ಕ್ಯಾಶ್ ಪ್ರೈಸ್ ಸಿಗುತ್ತೆ. ನೆಕ್ಸ್ಟ್ ಇದಾದಮೇಲೆ ನಾವು ಆಲ್ಫಾಬೆಟ್ಸ್ ಗೇಮ್ ಆಡ್ತೀವಿ. ಅಂದರೆ ನಮ್ಮ ಹೆಸರು ಸ್ಟಾರ್ಟಿಂಗ್ ಲೆಟರ್ ಯಾರಿಗೆ ಬರುತ್ತೆ ಅವರು ಔಟು. ಸಖತ್ತು ಫನ್ನಾಗಿರುತ್ತೆ. ಅದಾದಮೇಲೆ ಇನ್ನೂ 5 ರೂಪೀಸ್ಗೆ ಇನ್ನೊಂದು 1 2 3 4 5ಗೆ ಕ್ಲಾಪ್ ಹೊಡೆಯೋದು, ಆ ಗೇಮ್ ಆಡ್ತೀವಿ. ಇದಂತೂ ಎಷ್ಟು ಮಸ್ತಿ ಮಾಡ್ತೀವಿ ಅಂತಂದರೆ ನಕ್ಕು ಸಾಕಾಗೋಗುತ್ತೆ. ಎಷ್ಟೇ ಕಾನ್ಷಿಯಸ್ ಆಗಿದ್ದರೂ ಕ್ಲಾಪ್ ಹೊಡೆದ್ಬಿಡ್ತೀವಿ. ಸಖತ್ತು ಎಂಜಾಯ್ ಮಾಡ್ತೀವಿ. ತುಂಬ ಒಂದು ಒಳ್ಳೆ ಟೈಮ್ನ ಈ ಕಿಟ್ಟಿ ಪಾರ್ಟಿ ಗೇಮಲ್ಲಿ ಸ್ಪೆಂಡ್ ಮಾಡ್ತೀವಿ. ಎಲ್ಲ ಗೇಮ್ಸ್ ಎಲ್ಲ ಮುಗಿಸ್ಬಿಟ್ವಿ. ಇನ್ನೇನು ಮನೆಗೆ ಹೊರಡೋ ಸಮಯ. ಹೋಗೋಕ್ಕಿಂತ ಮುಂಚೆ ಅವರು ಏನೇನು ಪ್ರಿಫರ್ ಮಾಡ್ತಾರೆ, ಕಾಫಿ, ಟೀ ಅಥವಾ ಏನು ಆ ವೆದರ್ಗೆ ಏನು ಸೂಟ್ ಆಗುತ್ತೆ ಆ ಥರದ್ದು ಏನಾದರೂ ಒಂದು ಡ್ರಿಂಕ್ ಕೊಡ್ತಾರೆ. ಕೊಟ್ಟಾದಮೇಲೆ ರಿಟರ್ನ್ ಗಿಫ್ಟು, ಹಾಗೆ ಕುಂಕುಮ, ತಾಂಬೂಲ ಇವೆಲ್ಲವನ್ನು ಕೊಡ್ತಾರೆ. ಪ್ರೈಸಸ್ ಯಾರ್ಯಾರು ಗೆದ್ದಿರ್ತೀವಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸೊ ನನಗೂ 2 ಪ್ರೈಸ್ ಬಂತು. ಹಾಗೆಯೇ ಎಲ್ಲರಿಗೂ ರಿಟರ್ನ್ ಗಿಫ್ಟ್ ಕೂಡ ಕೊಡ್ತಾರೆ. ಒಂಥರ ಒಂದು ಒಳ್ಳೆ ಟೈಮ್ ಅಂತಲೇ ಹೇಳ್ಬೋದು. ಎಲ್ಲ ಒಂದು ಒಳ್ಳೆ ಎಂಜಾಯ್ ಮಾಡಿಕೊಂಡು ಎಲ್ಲರಿಗೂ ಬಾಯ್ ಹೇಳಿ ಫೈನಲಾಗಿ ನಾವು ಒಂದು ನೆಟ್ಕೊಂಡೆ, ವಾಕಬಲ್ ಇದ್ದಿದ್ದರಿಂದ ನೆಟ್ಕೊಂಡೇ ನಾವು ಸ್ಟ್ಯಾಂಡಿಗೆ ರೀಚ್ ಆದ್ವಿ. ಬಸ್ ಇಟ್ಕೊಂಡು ವಾಪಸ್ಸು ನಾನು ನಮ್ಮೂರು ಅಂದರೆ KR ನಗರಕ್ಕೆ ವಾಪಸ್ ಬಂದ್ವಿ. ಈ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.